ಪ್ರಜ್ವಲ್ ರೇವಣ್ಣನ ಪ್ರಕರಣದ ಬಗ್ಗೆ ಮಾತನಾಡದೇ ಇರುವುದೇ ಉತ್ತಮ ಅಂತ ನಟ ಹಾಗೂ ನಿರ್ದೇಶಕ ಎಸ್ ನಾರಾಯಣ್ ಹೇಳಿದ್ರು. ಬಾಗಲಕೋಟೆ ಬೆನಕಟ್ಟಿಯಲ್ಲಿ ಮಾತನಾಡಿದ ಅವರು, ಇದರ ಬಗ್ಗೆ ಈಗಾಗಲೇ ವಾಕರಿಕೆ ಆಗುವಷ್ಟು ಸುದ್ದಿಯಾಗಿದೆ, ತನಿಖೆ ಆಗ್ತಾ ಇದೆ, ಅವರನ್ನ ಕರೆತರುವ ಪ್ರಯತ್ನ ಕೂಡ ನಡೀತಾ ಇದೆ. ಅದರ ಬಗ್ಗೆ ನಾವು ಮಾತನಾಡದೇ ಇರುವುದೇ ಉತ್ತಮ. ಯಾಕಂದ್ರೆ ಒಳ್ಳೆಯ ವಿಷಯಗಳನ್ನ 10 ಸಾರಿ ಮಾತನಾಡೋಣ, ಕೆಟ್ಟ ವಿಷಯಗಳನ್ನ ಮರೆತು ಬಿಡೋಣ. ಇವೆಲ್ಲ ರಾಜ್ಯಕ್ಕೆ ಕಳಂಕ ಬರುವಂತಹ ವಿಚಾರಗಳು. ಇಂತಹ ಘಟನೆಗಳು ಮರುಕಳಿಸಬಾರದು. ಯಾರು ಕೂಡ ಇಂತಹ ಕೆಲಸಗಳನ್ನ ಮಾಡಬಾರದು. ಬಹಳಷ್ಟು ವಿಚಾರಗಳನ್ನ ಬಹಳಷ್ಟು ಸೂಕ್ಷ್ಮವಾಗಿ ನಿಭಾಯಿಸಬೇಕಿದೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಮಾತಾಡದೇ ಇರೋದು ಸೂಕ್ತ ಅನ್ನೋದು ಈಗಾಗಲೇ ವಾಕರಿಕೆ ಬರುವಷ್ಟು ಸುದ್ದಿ ಆಗೋಗಿದೆ. ತನಿಖೆ ಆಗ್ತಿದೆ, ಅವರನ್ನು ಕರ್ಕೊಂಬರೋ ಪ್ರಯತ್ನ ಮಾಡ್ತಿದೆ. ನಾವು ಮಾತಾಡದೇ ಇರೋದು ಉತ್ತಮ. ಯಾಕಂದರೆ ಒಳ್ಳೆಯ ವಿಷಯಗಳನ್ನು 10 ಸಲ ಮಾತಾಡೋಣ, ಕೆಟ್ಟ ವಿಷಯಗಳನ್ನು ಮರೆತು ಬಿಡೋಣ. ಈಗ ರಾಜ್ಯಕ್ಕೆ ಕಳಂಕ ಬರುವಂಥ ವಿಚಾರಗಳು, ಇದು ಮರುಕಳಿಸಬಾರ್ದು. ಯಾರೂ ಕೂಡ ಇಂಥ ಕೆಲಸಗಳನ್ನು ಮಾಡಬೇಕು. ಇದು ಅನಾಗರಿಕತೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಪ್ರಜ್ವಲ್ ವಿದೇಶಕ್ಕೆ ಹೋಗುವ ಮುನ್ನ ಯಾರನ್ನ ಭೇಟಿಯಾದ್ರು, ಯಾರಿಗೆ ಫೋನ್ ಮಾಡಿದ್ರು, ಅದೆಲ್ಲ ನೋಡಿ ಸಿಗುತ್ತೆ ಅಂತ ಹೇಳಿದರು. ಸ್ವಂತ ಬದುಕು ಮಾಡ್ಕೊಳ್ಳೋರು ರೂಮ್ ಒಳಗಡೆ ಅದನ್ನು ಬಯಲಿಗೆ ಮಾಡಿಕೊಂಡು ಇವ್ರ ಚಟಕ್ಕೋಸ್ಕರ ಅದನ್ನು ವಿಡಿಯೋ ಮಾಡಿಕೊಂಡು ಆ ಹೆಣ್ಮಕ್ಳಿಗೆ ಎದುರಿಸಿ ಪದೇ ಪದೇ ಬರಬೇಕು ಅಂತೇಳಿ ಇವೆಲ್ಲ ಈ ಥರ ಏನು ನಡೆದಿದೆಯಲ್ಲ, ಇದು ಯಾರು ಸಮಾಜ, ಭಗವಂತ ಅಲ್ಲ, ಯಾರು ಇದನ್ನು ಕ್ಷಮಿಸೋಕ್ಕೆ ಸಾಧ್ಯ. ಇದು ಅವ್ರೇನಾದ್ರು ಕ್ಷಮಿಸ್ಬೋದು, ಅವ್ರು ಕ್ಷಮಿಸ್ಕೋತಾ ಇದ್ದಾರೆ, ಅವ್ರು ಏನು ಮಾಡ್ಕೊಂಡಿದ್ರು. ಈಗ ಯಾರು ಎಲ್ಲಿದ್ದರು, ಯಾರಿಗೆ ಫೋನ್ ಮಾಡಿದ್ರು, ಅವ್ನು ಫಾರಿನ್ ಕಳಿಸ್ಬೇಕಾದ್ರೆ ಯಾರು ಇತ್ತು ಅಂತ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತೆಗ್ಸ್ ನೋಡಿ ಫೋನ್ ನಂಬರ್ಗಳನ್ನೆಲ್ಲ, ಯಾವಾಗ ಹೋದ, ಯಾವ ಟಿಕೆಟ್ ಆಯಿತು ಅಂತ ಕೇಳಿ ಯಾರು ಕಳಿಸಿದ್ರು ಅಂತ. ಬ್ರಿಜ್ ಭೂಷಣ್ನಿಂದ ಹಿಡಿದು ಪ್ರಜ್ವಲ್ ರೇವಣ್ಣನವರೆಗೆ ಎಲ್ಲ ಕಾಮುಕರು ಯಾಕೆ ನಿಮ್ಮ ಪಾರ್ಟಿಯಲ್ಲಿ ಸೇರ್ತಾ ಇದ್ದಾರೆ ಅಂತ ನಟ ಪ್ರಕಾಶ್ ರಾಜ್ ಪ್ರಶ್ನಿಸಿದ್ರು. ಗದಗ್ನಲ್ಲಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಏಕವಚನದಲ್ಲಿಯೇ ವಾಗ್ದಾಳಿಯನ್ನ ನಡೆಸಿದ್ರು. ಅಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಸರಣಿ ಪ್ರಶ್ನೆಯನ್ನ ಹಾಕಿದ್ರು. ಅವನಿಗೂ ನನಗೂ ಸಂಬಂಧವೇ ಇಲ್ಲ, ಪ್ರಜ್ವಲ್ ಅಣ್ಣನ ಮಗ ಅಂತ ಕುಮಾರಸ್ವಾಮಿ ಹೇಳ್ತಾರೆ. ವೇದಿಕೆ ಮೇಲೆ ಇಬ್ಬರು ನನ್ನ ಮಗ ಇದ್ದಂಗೆ ಅಂತ ಹೇಳಿದ್ದು ನಾವು ಕೇಳಿಸಿಕೊಂಡಿಲ್ವೇ ಅಂತ ಹೇಳಿದ್ರು. ಇನ್ನು ಉತ್ತರ ಕರ್ನಾಟಕ ಶೈಲಿಯಲ್ಲಿಯೇ ವಾಗ್ದಾಳಿಯನ್ನ ನಡೆಸಿದ್ರು. ಇವತ್ತು ನೋಡಿ, ನಾನು ಆ ವಿಷಯ ಮಾತಾಡೋದಕ್ಕೆ ಇಷ್ಟಪಡೋದು. ಯಾರಾದ್ರೂ ಕಾಮುಕ ಗೊತ್ತಿಲ್ಲ, ರಿಪೋರ್ಟ್ ಬಂದೈತಿ, ನಿನಗೆ ಹೇಳಿದ್ರಲ್ಲ ಅವರು ಹಿಂಗೆ ಹೇಳ್ರಿ, ಇವನ್ನ ಸೇರಿಸ್ಕೋಬಾರ್ದು. ಯಾಕೆ ಸೇರಿಸ್ಕೊಂಡ್ರಿ? ಬ್ರಿಡ್ಜ್ ಭೂಷಣ್ ಅಂತ ಹೇಳಿದ್ರು, ಇವನು ನೋಡು ಎಲ್ಲ ಕಾಮಗಾರಿ ಸೇರಕಂತಾರೆ ನಿನ್ನ ಪಾರ್ಟಿ ಒಳಗೆ, ಇವ್ರು ಓಟ್ ಕೊಡಿ ಅಂತ ನಿನ್ಗೆ ಗೊತ್ತಿರಲಿಲ್ಲ. ಆಮೇಲೆ ಆ ಪಕ್ಷದವ್ರು, ನನಗೂ ಅವನಿಗೂ ಸಂಬಂಧ, ನಾವು ಅಣ್ಣನ ಮಗ ಅನ್ನೋದಲ್ಲ, ವೇದಿಕೆ ನನ್ನ ಮಗ ಇದ್ದಾನೆ ಅಂತ ಹೇಳಿದ್ ನಾವು ಕೇಳಿಸ್ಕೊಳ್ಳಿಲ್ಲ. ಯಾವುದೋ ಒಂದು ಸರ್ಕಾರ ಬಂದೈತಿ, ಹೆಣ್ಮಕ್ಳಿಗೆ ಉಚಿತ ಬಸ್ ಕೊಡ್ತಾರಪ್ಪ. ಉಚಿತ ಬಸ್ ತಗೊಂಡು ಹೆಣ್ಮಕ್ಳು ಹಾದಿ ತಪ್ಪಾರಲ್ಲ. ಹೆಣ್ಮಕ್ಳು ಹಾದಿ ತಪ್ಪೋದ್ರ ಹಳ್ಳಿಯೊಳಗೆ ಅರ್ಥ ಇರೋದು ಹೊಟ್ಟೆ ಮನುಷ್ಯನಿಗೆ. ಸರಿನಪ್ಪ, ಹೆಣ್ಮಕ್ಳು ಹಾದಿ ತಪ್ಪಿದ್ರು, ನಿನ್ನ ಮನೆ ಮಗ ದಾರಿ ತಪ್ಪಿದ್ನಲ್ಲ,